ಬರ್ತಾ ಇದೆ ಸರ್. ಹೆಚ್ಚು ಈ ನಾವೆಲ್ಲರೂ ಕೂಡ ಜನರ ಸೇವೆಯಲ್ಲಿ ನಿರಂತರವಾಗಿ ನಾವು ಕೂಡ ನಮ್ಮ ಸಮಯವನ್ನು ಅದಕ್ಕೆ ನಿಗದಿತ ಮಾಡಿರ್ತೇವೆ. ಅದರಲ್ಲಿ 1-2 ದಿನ ನಾವು ಈ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದ್ರಲ್ಲಿ ನಮಗೂ ಕೂಡ ಎಲ್ಲ ಜನಪ್ರತಿನಿಧಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಒಂದು ಸಾಮರಸ್ಯ, ಒಂದು ಬಾಂಧವ್ಯ ಬೆಳೀತಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅನುಕೂಲ ನಮಗೆ ಆಗ್ತಿದೆ. ಅದರಿಂದ ಒಂದು ಒಳ್ಳೆಯ ಕೋಆರ್ಡಿನೇಷನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಇಂತಹ ವೇದಿಕೆಗಳು ಆಗಾಗ ಆಗ್ತಾ ಇದ್ದರೆ ನಮಗೆ ಅನುಕೂಲ, ಒಂದು ಒಳ್ಳೆ ಅನುಕೂಲ ಆಗ್ತಿದೆ. ಅದರಿಂದ ಬಹುಮುಖ್ಯವಾಗಿ ಶ್ರಮಪಟ್ಟು ಆಯೋಜನೆ ಮಾಡಿದಂತಹ ಬಾಲರಾಜ್ ಅವರ ತಂಡಕ್ಕೆ ತುಂಬ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಬಂದಿದ್ದೀರ. ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರು ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನನ್ನ ಜನ್ಮದಿನ ಆಚರಣೆ ಅಂಗವಾಗಿ ಅಂತ ಹಾಕ್ಕೊಂಡಿದ್ದಾರೆ. ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ, ಜನ್ಮದಿನ ಆಚರಣೆ ಮಾಡ್ಕೊಳ್ಳೋದಿಲ್ಲ. ಆದರೂ ಕೂಡ ಒಂದು ಒಳ್ಳೆ ಕ್ರೀಡಾಕೂಟ ಇದು. ಎಲ್ಲರನ್ನು ಸೇರಿಸಿದ ಒಂದು ವೇದಿಕೆಯಲ್ಲಿ ಸೇರಿಸಿರೋಂಥ ಒಂದು ಉತ್ತಮವಾದಂತಹ ಕ್ರೀಡಾಕೂಟ. ಅದರಿಂದ ನಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇನ್ನೇನು ಹೆಚ್ಚು ನಾನು ಮಾತನಾಡೋಕೆ ಹೋಗೋದಿಲ್ಲ. ಯಾಕೆಂತಂದರೆ ಇದೊಂದು ಕ್ರೀಡಾಕೂಟ, ಇನ್ನೂ ಹಲವಾರು ಮ್ಯಾಚ್ಗಳಿರೋ ಅಂಥದ್ದು. ಅದರಿಂದ ಇನ್ನು ಹೆಚ್ಚಿನ ಮಾತನಾಡೋಕೆ ಹೋಗದೆ ಆಯೋಜಕರಿಗೆ ಶುಭವನ್ನು ಕೋರಿ, ಬಂದಿರೋಂತಹ ಎಲ್ಲ ಕ್ರೀಡಾಪಟುಗಳು ಕೂಡ ಶುಭವನ್ನು ಕೋರಿ, ಮಾಧ್ಯಮ ಮಿತ್ರರು ಕೂಡ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ.